ಆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಈಗ ನಾನು ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಮಸ್ಕಾರ ಎಲ್ಲರಿಗೂ. ನನ್ನ ವಿಡಿಯೋನೀಗ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊತೀನಿ, ಕೈ ಮುಗಿದು. ಅರ್ಥ ಆಯ್ತಾ? ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಬೈ ಎಲೆಕ್ಷನಲ್ಲಿ ಏನಾಗಿದೆ ಅಂದರೆ, ಬೈ ಎಲೆಕ್ಷನಲ್ಲಿ ಈಗ BJP ಮತ್ತು ಕಾಂಗ್ರೆಸ್ಸು ಹಣಾಹಣಿ ನಡೀತಾ ಇದೆ ಎರಡೂ ಕ್ಷೇತ್ರದಲ್ಲಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲೆಕ್ಷನ್ ಇದೆ. ನಾನು ಹಿಂದೆಯಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಇನ್ನೂ ಬೇರೆ ವಿಷಯ ಇಲ್ಲ, ಹಾಗಾಗಿ ಇದೇ ವಿಷಯನೀಗ ಸೀರಿಯಸ್ಸಾಗಿ ತಗೊಂಡು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಗೊತ್ತಾಯ್ತಾ? ಬಾಗಲಕೋಟೆಯಲ್ಲಿ ಇವತ್ತು ಸುಮಾರು ಜನರನ್ನೀಗ ಸರ್ವೆ ಮಾಡಿ ಎಲ್ಲ ಕೇಳಿದ್ರೆ 100ಕ್ಕೆ 70% ಜನ ಸಾಮಾನ್ಯವಾಗಿ ಎಲ್ಲ BJP ಅಂತ ಹೇಳಿದ್ರು. ಯಾಕೆ ಹಂಗಂತಂದರೆ, ಅವ್ರು ಹೇಳಿದ್ರು ಇವ್ರು ಕೊಟ್ಟಿರ್ತಕ್ಕಂಥ ಫ್ರೀ ಬಸ್ ಆಗಲಿ ಮತ್ತು ಇದಾಗಲಿ 2000 ರೂಪಾಯಲ್ಲಿ ಕೆಲವು ದಿವಸ ಬರುತ್ತೆ, ಕೆಲವು ದಿವಸ ಬರಲ್ಲ ಅಂತ ವಿಶೇಷವಾದ ಸುದ್ದಿ ಇದು, ವಿಶೇಷವಾದ ಸುದ್ದಿ. ಯಾಕೆಂದರೆ ಇರೋದೇನು ಸತ್ಯ, ಆದರೂ ಕೂಡ ಅದನ್ನು ವಿಶೇಷವಾಗಿ ಹೇಳೋಣ. ಯಾಕೆಂಗಂದರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಹಂಗೆ. ಜ್ಞಾನ ಬಂದು ಗಿರಾಕಿ ಇದು. ಯಾರು? ಸಿದ್ದರಾಮಯ್ಯ. ಜ್ಞಾನ ಇದ್ದರೆ ದುಡ್ಡು ಹಾಕೋದು, ಇಲ್ಲ ಅಂದರೆ ದುಡ್ಡು ಹಾಕೋಂಗಿಲ್ಲ. ಹೀಗಾಗಿ ಯಾರಿಗೂ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತಲುಪಿಲ್ಲ ಅಂತ ಗೊತ್ತಾಗ್ತಾಯಿದೆ. ಅದರಲ್ಲಿ ಬಸ್ ಹೆಂಗೆ ಅಂತ ಕೇಳಿದ್ರೆ, ಬಸ್ಸಲ್ಲಿ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಬರೀ ಹೆಂಗಸರಿಗೆ ಮಾಡಿರೋದು ಸರಿಯಾದ ಕ್ರಮ ಅಲ್ಲ. ಎಲ್ಲ ಹೆಂಗಸರೇ ಹತ್ತಾರೆ, ಗಂಡಸರಿಗೆ ಜಾಗನೇ ಇರಲ್ಲ. ಹಾಗಾಗಿ ಇದು ಬರೀ ಓನ್ಲಿ ಸ್ಕೂಲ್ ಮಕ್ಕಳಿಗೆ ಮಾತ್ರ ಮಾಡಬೇಕಾಗಿತ್ತು ಫ್ರೀ ಅನ್ನೋದು. ಇದು ಎಲ್ಲರಿಗೂ ಮಾಡಿರೋದು ತಪ್ಪು, ಹೆಣ್ಮಕ್ಳಿಗೆ ಮಾಡಿರೋದು ತಪ್ಪು ಅಂತ ಹೆಣ್ಣು ಮಕ್ಕಳೇ ಹೇಳ್ತಾ ಇದ್ದಾರೆ. ಇವತ್ತಿನ ಸುಮಾರು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಹಂಗಂದರೆ, ಹೆಣ್ಮಕ್ಳೇ ಹೇಳ್ತಾ ಇದ್ದಾರೆ ಇದು ಫ್ರೀ ಯಾರಿಗೂ ಕೊಡಬಾರ್ದಾಗಿತ್ತು, ಯಾಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಹಂಗಂತ. ಬಾಗಲಕೋಟೆಯಲ್ಲಿ ಚರಂತಿ ಮಟ್ಟು ಮತ್ತು ಇವರು ಉಮೇಶ್ ಮೇಟಿ ಅವರು ನಿಂತಿದ್ದಾರೆ. ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಅಲ್ಲ ರೀ, ಒಬ್ಬ ಮುಖ್ಯಮಂತ್ರಿ ಆಗಿದ್ದುಕೊಂಡು ಒಂದು MLA ಕ್ಷೇತ್ರಕ್ಕೆ 3 ದಿವಸ 4 ದಿವಸ ಡೇಟ್ ಕೊಟ್ಕೊಂಡು ಡೋರ್ ಟು ಡೋರ್ ಕ್ಯಾನ್ವಾಸ್ ಹೋಗ್ತಾರೆ. ಹೆಂಗಂತಂದರೆ ಇವರು ಎಷ್ಟು ಅಸಹಾಯಕತೆಯಿಂದ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅಸಹಾಯಕ ಅಂದರೆ ಅಸಹಾಯಕ, ಯಾಕೆಂದರೆ ಕೆಲಸ ಮಾಡಲಿಲ್ಲ. ಎಲ್ಲ ಕೇಳಿದ್ದೇನು, ಅಭಿವೃದ್ಧಿ ಆಗಿಲ್ಲ, ಯಾರೂ ಅಭಿವೃದ್ಧಿ ಮಾಡಿಲ್ಲ. ಹಿಂದೆ ಚರಂತಿ ಮಠ ಅವ್ರು ಮಾಡಿದ ಅಭಿವೃದ್ಧಿ ಬಿಟ್ಟರೆ ಇವರು ಎಲ್ಲ ಅಡಿಗಲ್ಲು ಹಾಕವ್ರೆ. ಕಾಲೇಜ್ ಯಾವುದೋ ಒಂದು ಅಡಿಗಲ್ಲು ಹಾಕೋರತ್ತೆ, ಆದರೆ ಅದನ್ನು ಪೂರ್ಣ ಮಾಡಲಿಲ್ಲ. ಇದಿಷ್ಟೇ ಸಿದ್ದರಾಮಯ್ಯನ ಇದು ಅಡಿಗಲ್ಲು ಹಾಕೋದು. ಅಡಿಗಲ್ಲು ಹಾಕು, ಪೂಜೆ ಮಾಡು, ಹೋಗು ಅಂತ ಅಲ್ಲಿಯ ಜನ ಹೇಳಿರ್ತಕ್ಕಂಥ ವಿಚಾರ. ಅರ್ಥಾಯ್ತಾ? ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎರಡನೇದು, ಬಾಗಲಕೋಟೆಯಲ್ಲಿ ಈ ಹಿಂದೂ ಎಷ್ಟು, ಮುಸ್ಲಿಂ ಎಷ್ಟು, ಕ್ರೈಸ್ತರೆಷ್ಟು, ಮತ್ತು ಗೌಡ ಎಷ್ಟು, ಒಕ್ಕಲ ಎಷ್ಟು, ಕುರುಬ ಎಷ್ಟು ಅಲ್ಲ. ನಾನು ಹೇಳೋದನ್ನು ಕೇಳಿ. ಸಾಮಾಜಿಕವಾಗಿ ಎಲ್ಲರೂ ಯಾರು ಎಷ್ಟೆಷ್ಟು ಇಲ್ಲದೆ ಇರಲಿ, ಜನರ ಮನಸ್ಸಲ್ಲಿ ಏನಾಗಿದೆ ಅಂದರೆ, BJP ಅನ್ನೋದು ಒಂದು ಪಕ್ಷ ಇದೆ. ಆ ಪಕ್ಷಕ್ಕೆ ನಾವು ಹಿಂದೆ ಓಟ್ ಕೊಡದೆ ನಾವು ಮೋಸ ಮಾಡಿಬಿಟ್ವಿ. ಇವರು ಕೊಟ್ಟು ಇಂಥ ಅನಾಹುತ ಆಗಿದೆಯಲ್ಲ ಅಂತ ಗೊತ್ತಾಗಿದೆ. ಅದು ಖುಷಿ ಆಯಿತು ಅದು ಕೇಳಿಸ್ಕೊಂಡು. ಯಾಕೆಂದರೆ ಹೇಳ್ದವರೆಲ್ಲ ಹಂಗೆ ಹೇಳಿದ್ರು, ನಾವು ಹಿಂದೆ ಮಾಡಬೇಡ್ದಾಗಿತ್ತು, ತಪ್ಪು ಮಾಡಿಬಿಟ್ವಿ ಈಗ. ಅದರಲ್ಲಿ ಕೆಲವು ಹೆಂಗಸ್ರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಕೆಲವ್ರಿಗೆ ಸಿಕ್ಕಿದೆಯಂತೆ, ಕೆಲವ್ರಿಗೆ ಸಿಕ್ಕಿಲ್ವಂತೆ. ಯಾವುದು 2000 ರೂಪಾಯಿ. ಮತ್ತು 2000 ರೂಪಾಯಿ ಕೊಟ್ಟೆ, 2000 ರೂಪಾಯಿ ಕೊಟ್ಟೆ, 10 kg ಅಕ್ಕಿ ಕೊಟ್ಟೆ. ಅಕ್ಕಿದು ವಿಷಯನೇ ಇಲ್ಲ ಅಲ್ಲಿ, ಯಾವುದು ಫ್ರೀ ಇಲ್ಲ ಹಂಗಂತಾರೆ ಅಲ್ಲಿ. ಮತ್ತು ಇನ್ನಂಗೆ ಇವರು ಕೊಟ್ಟೆ ಅಂತ ಹೇಳೋದು ಅಲ್ಲ ರೀ. ಏನು ರೀ ಸಿದ್ದರಾಮಯ್ಯ ಅವರೇ, ನೀವು ಈ ಥರ ಎಲ್ಲ ಮೋಸ ಮಾಡಬಾರ್ದು. ಆ 2000 ರೂಪಾಯಿ ಕೊಟ್ಬಿಟ್ಟಿದ್ರೆ ಏನು ಬಡವರು ಉದ್ಧಾರ ಆಗ್ಬಿಡ್ತಾರೆ ಹೆಂಗಂತ ಹೆಸರಿಗೆ ಮಾತ್ರ ನಾನು 5 ಫ್ರೀ ಕೊಡ್ತಾಯಿದ್ದೀವಿ. ಇಲ್ಲಪ್ಪ, ಇದು ಫ್ರೀ ಯಾವುದೂ ಇಲ್ಲ. ಲೊಟ್ಟೆ
ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೂಡ ನಾನು ಸುಮಾರು ಒಂದು ಅರ್ಧ ಗಂಟೆ, ಸುಮಾರು ಇಲ್ಲ ಅಂದರೂ ಒಂದು 20-25 ವೀಡಿಯೋಗಳು ನೋಡಿದೆ. 20-25 ವೀಡಿಯೋಗಳಲ್ಲೂ ಎಲ್ಲ ಮುಸ್ಲಿಮ್ಸ್ನವರು 100ಕ್ಕೆ ಒಂದು 40-50 ಅಷ್ಟು ಮುಸ್ಲಿಮ್ನವರು ಬಿ ಜೆ ಪಿನೇ ಈ ಸತಿ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿಗೆ ನಾವು ಓಟ್ ಹಾಕೋದು. ಮತ್ತು ಇವ್ರುಗಳೇನು ಗೊತ್ತಾ, ಸುದ್ದಿಲಿರೋಕ್ಕೋಸ್ಕರವಾಗಿ ಜಮೀರ್ ಅಹ್ಮದ್ ಅಂತ ಸುದ್ದಿಲಿರಬೇಕು ಇವ್ರು ಅಷ್ಟೇ. ಕಾಂಗ್ರೆಸ್ನವ್ರಿಗೆ ಇನ್ನೇನು ಕೆಲಸ ಇಲ್ಲ, ಒಟ್ಟಿನಲ್ಲಿ ಸುದ್ದಿಲಿರಬೇಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ಜಮೀರ್ ಅಹ್ಮದ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನೆನ್ನೆನೂ ಕೂಡ ಹೇಳಿದೆ, ಜಮೀರ್ ಅಹ್ಮದ್ ಬಂದ್ರೇನು ಅವರೇ ಒತ್ಬಿಡ್ತಾರ ಕೈ ಹಿಡ್ಕೊಂಡು ಎಲ್ಲರದು ಓಟು? ಇಲ್ಲಲ್ಲ, ಬಂತಾರೆ, ಒಂದು 10 ನಿಮಿಷ ಮಾತಾಡ್ಬೋದು, ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದೇ ಒಂದು ಏನಪ್ಪ ಅಂತಂದರೆ, ಈಗಿನ ಜನರು ಬದಲಾವಣೆ ಆಗಿದ್ದಾರೆ. ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ಗೆ ಬುದ್ಧಿ ಕಲ್ಸೋಣ, ಪಾಠ ಕಲ್ಸೋಣ ಅಂತ ಒಂದು ದಾರಿಗೆ ಬಂದಿದ್ದಾರೆ. ಅದನ್ನೀಗ ಮೆಚ್ಕೋಬೇಕಾದಂಥ ವಿಷಯ. ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟಾ, ಹಿಂದೂ ಕ್ಯಾಂಡಿಡೇಟಾ ಯಾವುದೂ ಇಲ್ಲ. ಇಲ್ಲಿ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಹೆಸರೇ ಇಲ್ಲ. ಇಲ್ಲಿ ಯಾವುದರಲ್ಲಿ ದಕ್ಷಿಣದಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹೆಸರನ್ನೇ ಹೇಳ್ತಾ ಇಲ್ಲ ಅವರು. ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಹಂಗಾಗೋಗ್ಬಿಟ್ಟಿದ್ದಾರೆ. ಮುಸ್ಲಿಮರ ಬಾಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ ಅವರು. ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ. ಅರ್ಥ ಆಯ್ತಾ? ನೋಡ್ಕೊಳ್ರಿ ಎಷ್ಟು ಚೇಂಜ್ ಆಗಿದೆ ಹಿಂಗಂತ. ಜನರಲ್ಲಿ ಒಂದು ಆತ್ಮವಿಶ್ವಾಸನಿಗ ಕಳ್ಕೊಂಬಿಟ್ರೆ ಒಂದು ಸತಿ, ಆತ್ಮವಿಶ್ವಾಸನಿಗ ಕಳ್ಕೊಂಡ್ರೆ ಅವನೇನಾಗ್ತಾನೆ, ಬದಲೇ ಆಗ್ತಾನೆ. ಹಂಗೆ ಮಾಡಿದ್ದಾರೆ ಅವರು ಯಾರು ಜಮೀರ್ ಅಹ್ಮದ್ ಅವ್ರು ಟಿಕೆಟ್ ಕೇಳಿದಾಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ಮಲ್ಲಿಕಾರ್ಜುನು ಏನು ಹೇಳ್ದ, ಯಾಕೆ ಅವ್ರು ಯಾರ್ರಿ ನಮ್ಮ ಏರಿಯಾಕ್ಕೆ ಬರೋದು, ಹಂಗೆ ಹಿಂಗೆ ಹಂಗಂತೆಲ್ಲ ಹೇಳಿದ್ದು. ಈಗ ಆಯಪ್ಪನೇ ಬೇಕಾ ಕ್ಯಾನ್ವಾಸ್ಗೆ? ಮತ್ತೆ ಹೇಳೋದೇನು, ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಮತ್ತು ಇನ್ಯಾಕೆ ಅವ್ರನಿಗೆ ಬೇಕು ಹಂಗಂತ ಕೇಳಬೇಕು? ಕೇಳಿಸೋದು ಯಾಕೆ ಯಾರನ್ನೀಗ? ಅದು ನೀವು ಹೇಳೋದಲ್ಲ, ಮುಸ್ಲಿಮರ ಕೈಲಿ ಹೇಳಿಸ್ತಿರಲ್ಲ ಮಲ್ಲಿಕಾರ್ಜುನ್ ಅವರೇ. ಸುದ್ದಿಲಿರಬೇಕು. ಸುದ್ದಿಲಿದ್ರೆ ಏನು ಗೊತ್ತಾ, ಒಂದು ಪ್ರಚಾರ ಆಗ್ತದೆ, ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ ಹೆಂಗಂತ. ಈ ಸತಿ ಹಾಕಲ್ಲ ಅವರು ಮೋಸ್ಟ್ಲಿ ಮುಸ್ಲಿಮ್ನವರು. ನನಗೆ ಯಾಕೋ ಡೌಟ್ ಆಗ್ಬಿಟ್ಟೈತೆ. ಎರಡೂ ಕ್ಷೇತ್ರಗಳನ್ನೂ ಕೂಡ ಇವರೇ ಗೆದ್ಕೋತಾರೆ. ಯಾರೋ ಬಿ ಜೆ ಪಿಯವರೇ ಗೆದ್ಕೋತಾರೆ. ಸಿದ್ದಣ್ಣ ನಿನಗೆ ಕೊಟ್ರಣ್ಣ ಮಂಗಣ್ಣ ಮಾಡಿಬಿಟ್ರು, ನಿನ್ನನ್ನು ಮಂಗನ ಕೆಲಸ ಮಾಡಿಬಿಟ್ರು. ನೀನು ಇತ್ತಾಗೂ ಇಲ್ಲ ಅತ್ತಾಗೂ ಇಲ್ಲ. ಡಿ ಕೆ ಶಿವಕುಮಾರ್ಗೆ ನೀನೇನಾದ್ರು ಎರಡು ಸೋತ್ಬಿಟ್ರೆ ಇಲ್ವಲ್ಲ ಇವರೊಬ್ಬರು, ನೀನು ಸಿದ್ದರಾಮಯ್ಯ ಅವರು ನೀವೊಂದು ಟಿಕೆಟು, ಅವರೊಂದು ಟಿಕೆಟು, ಸರಿ ಆಯ್ತು ಬಿಡಿ. ಇಬ್ಬರಿಗೂ ಸರಿಯಾಗಿದೆ. ಇಬ್ಬರೂ ಏನು ಇದನ್ನು ಮಾಡ್ಕೊಂಡಿದ್ದು ಏನೋ ಸಪೋರ್ಟ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ರೀತಿಯೂ. 2 ದಿನ 3 ದಿನ 5ನೇ ತಾರೀಕು ಬರ್ತಾರೆ ಅಂತ ಈಗ ಜಮೀರ್ ಅಹ್ಮದ್ ಕೇಳವ್ರೆ. 4-5ನೇ ತಾರೀಕು 4ನೇ ತಾರೀಕು ಬರ್ತಾರೆ ಅಂತಾನೆ, 5ನೇ ತಾರೀಕು ಬರ್ತಾರೆ ಅಂತ. ಮತ್ತು 5-6-7 ಇದಕ್ಕೆ ಹೋಗ್ತಾರೆ, ಬಾಗಲಕೋಟೆಗೆ ಹೋಗ್ತಾರೆ ಅಂತ. ಇದೆಲ್ಲ ಸುಮ್ಮನೆ ಏನೋ ಸುದ್ದಿ ಮಾಡೋದಷ್ಟೇ. ನ್ಯೂಸ್ ಪೇಪರಲ್ಲಿ ಏನು ಗೊತ್ತಾ, ಇದೇ ಒಂದು ಹೆಡ್ಡಿಂಗ್. ಅವ್ರಿಗೂ ಪೇಪರ್ನವ್ರಿಗೆ ಯಾವುದೂ ಇಲ್ಲ ವಿಷಯ, ಅದನ್ನು ಇಷ್ಟು ತಪ್ಪ ಬರೀತಾರೆ. ಅವಾಗ ಜಮೀರ್ ಅಹ್ಮದ್ ದಾವಣಗೆರೆ ದಕ್ಷಿಣಕ್ಕೆ ಡನ್ 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 ಅಂತ ಬರೀತಾರೆ. ಆಮೇಲೆ ಇವರು ಯಾರೋ ಟಿ ವಿ ಅವರು, ಇದು ಎಕ್ಸ್ಕ್ಯೂಸ್ ನ್ಯೂಸು, ನಮ್ಮಲ್ಲೇ ಮಾತ್ರ. ಏನ್ರಿ ಎಕ್ಸ್ಕ್ಯೂಸ್ ಮಾತು? ಎಕ್ಸ್ಕ್ಯೂಸ್ ಮಾತಾ? ಏನೆಲ್ಲ ನಿಮ್ಮದೇನೆ ದರ್ಬಾರು. ಈಗ ಹೆಂಗೂ ಹೇಳ್ಕೊಂಡು ತಿರ್ಗಾಡ್ತಾ ಇರಿ. ಎಲ್ಲರದು ಜೀವನ ಆಗಬೇಕು, ಜೀವನಕ್ಕೆ ಏನು ಬೇಕು ಅದನ್ನೆಲ್ಲ ಆಟ ಆಡಿ. ಇವರು ರಾಜಕಾರಣಿಗಳೂ ಹಂಗೆ ನಿಮ್ಮನ್ನು ಆಡಿಸ್ತಾವ್ರೆ, ನೀವು ಆಟ ಆಡಿ. ನಮ್ಮಲ್ಲೇ ಮಾತ್ರ ರಂಗಣ ಹೇಳೋ ಚಂದ, ನಮ್ಮಲ್ಲಿ ಮಾತ್ರ ಆಗಿರುತ್ತೆ. ನಮ್ಮ ಹುಡುಗರು ಭಾಳ ನಿಷ್ಠೆಯಿಂದ ಮಾಡಿರ್ತಾರೆ. ಅವ್ರು ಹಂಗೆ ಹಿಂಗೆ. ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು, ಯಾಕೆಂದರೆ ಕಾಂಗ್ರೆಸ್ನವ್ರಿಗೆ ಜನ್ನಾಗಿರೋದು. ಎಲ್ಲರೂ ಪತ್ರಕರ್ತರೆಲ್ಲ ಜನ್ನಾಗಿರೋದು ಯಾರಿಗೆ? ಕಾಂಗ್ರೆಸ್ನವ್ರದ್ದು. ಈಗ ಎಲ್ಲ ನೋಡ್ತಾ ಇದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಬಿ ಜೆ ಪಿ ಹೇಳ್ತಾ ಇದ್ರೆ, ಕಾಂಗ್ರೆಸ್ ಇದರಲ್ಲಿ ಇದರಲ್ಲಿ ಹೆಡ್ಡಿಂಗಲ್ಲೆಲ್ಲ ಯಾರ್ದು ಬರ್ತಾ ಇರೋದು,
ಆ, ಆ, ಈಗ ಒಬ್ಬರು ಹೊಸದಾಗಿ ಗ್ಯಾರಂಟಿ ನ್ಯೂಸು ರಾಧಾ ಹಿರೇಗೌಡು ಅವ್ರು ಅವರೇ ಸಂದರ್ಶನ ಮಾಡಿರೋದ್ರಲ್ಲೆಲ್ಲ ಬಿ ಜೆ ಪಿಗೆ ಅಂತ ಮುಸ್ಲಿಮ್ನವ್ರು ಹೇಳಿದ್ರೆ ನೆನ್ನೆ ಅಲ್ಲಿ ಟಿ ವಿನಲ್ಲಿ ಕರ್ಸಿ ಕೂತ್ಕೊಂಡು ಗಂಟೆಗಟ್ಟಲೆ ಕಾಂಗ್ರೆಸ್ಗೆ ಅಂತ ಏನಮ್ಮ ಮೇಡಮ್ ರಾಧಾ ಮೇಡಮ್ ನೀನು ಇಷ್ಟೊಂದು ಸುಳ್ಳು ಹೇಳೋದು ಅಯ್ಯಯ್ಯಪ್ಪ ಭಯಂಕರ ಸುಳ್ಳು ಹೇಳ್ತೀಯ ನೀನು ಬಿಡು. ಹಿಂಗೆಲ್ಲ ಇದ್ದಾರೆ ಹಂಗಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಷ್ಟು ಕಣ್ಣೆದ್ರಿಗೇನೆ ಒಂದು ಕಡೆ ಅಲ್ಲೆಲ್ಲ ಜನರಿಗೆ ಕೇಳ್ತಾ ಇದೆಯಾ ಮುಸ್ಲಿಮ್ನವ್ರ ಬಾಯಲ್ಲಿ ಬಿ ಜೆ ಪಿಗೆ ಹಂಗಂತ ಹೇಳ್ತೀಯ. ಆ ವಿಡಿಯೋನೇ ತೋರಿಸ್ತಿಲ್ಲ ನೆಕ್ಸ್ಟ್ ಇಲ್ಲಿ ನಿನ್ನ ಟಿ ವಿನಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಅವ್ರ ವಿಷಯನೇ ಎತ್ತಿಲ್ಲ. ಯಾರೋ ಯಾರೋ ಕೌನ್ಸಿಲರ್ಗೆ ಮತ್ತು ಇವನಿಗೆ ನಲ್ಪಾಡ್ಗೆ ಇವ್ರಿಗೆ ಕರೆಸಿ ಮಾತಾಡದೆ ಹೊರ್ತು ಇನ್ನೇನು ಯಾರನ್ನಮ್ಮ ಮಾತಾಡಿಸ್ತೆ ನೀನು. ನಿಮಗೆಲ್ಲ ಏನು ಕಾಯಿಲೆ ಅಂತಲೇ ಗೊತ್ತಿಲ್ಲ. ನೀವು ಹೋಗಾಗ ನೀವೇನೋ ನಿಜವಾಗಿ ಕಾಂಗ್ರೆಸ್ನವರೇ ಬಂದು ಮಣ್ಣು ಮಾಡಲ್ಲ, ನಿಮ್ಮ ಮನೆಯವರೇ ಮಣ್ಣು ಮಾಡೋದು. ಇದು ನೆನಪಿರಲಿ, ಅರ್ಥ ಆಯ್ತಾ? ಅದಕ್ಕೆ ನ್ಯಾಯಬದ್ಧವಾಗಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳಿತಾಗಿರ್ತಕ್ಕಂಥ ವಿಷಯನಿಗೆ ಚರ್ಚೆ ಮಾಡಿ ಹಿಂಗಂತ ಎಲ್ಲ ಟಿ ವಿಯವ್ರಿಗೂ ಹೇಳ್ತೀನಿ. ಈ ಟಿ ಇದು ನಾನು ಹೇಳೋದೇನು ಗೊತ್ತಾ, ನಾನೊಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಮಾಡ್ತಾ ಇರೋದು. ಸುದ್ದಿ ಆಗಬೇಕು ನಾನು. ಇಲ್ಲಾಂದರೆ ನನ್ನ ನ್ಯಾಯಕ್ಕೆ ಗೊತ್ತಾಗಿರ್ತಕ್ಕಂಥ ವಿಷಯ ಮಾತಾಡಿದ್ದು ನಿಮ್ಮ ಮನಸ್ಸಿಗೂ ಮುಟ್ಟಬೇಕು ನಾನು ಅಂತ ಮಾತಾಡ್ತಾ ಇರೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮಿಂದ ಕಿರೀಟ ತಗೋಬೇಕಲ್ಲ, ನಿಮಗೆ ಹೀಳಿಸ್ಬೇಕು ಅಂತ ಏನೂ ಅಲ್ಲ. ಹೀಯಾಳಿಸ್ಬಿಟ್ರೇನು ದೊಡ್ಡ ಗಂಟು ಸಿಕ್ಕಲ್ಲ. ಸತ್ಯ ತೋರಿಸಿ, ಸತ್ಯ ಹೇಳಿ ಅಂತ ಹೇಳ್ತಾ ಇರೋದು. ಸತ್ಯ ಹೇಳಬೇಕು ಅಂತಲೇ ಗೊತ್ತಿಲ್ಲ ನಿಮಗೆ. ಏನು ಮಾಡೋಣ? ಎಲ್ಲರೂ ನೋಡಿ ಬರೀ ಸುಳ್ಳಿನ ಕಂತೆ. ರಾಜಕಾರಣಿಗಳು ಸುಳ್ಳು, ಪತ್ರಕರ್ತರು ಸುಳ್ಳು. ಯಾರಾದ್ರೂ ಒಬ್ಬ ನ್ಯಾಯಬದ್ಧವಾಗಿ ಹೌದು ಇವ್ರು ಹೇಳ್ತಕ್ಕಂಥದ್ದು ಸರಿಯಾಗಿದೆ, ನಾವು ಆ ರೀತಿ ನಡ್ಕೊಳ್ಳೋಣ ಹಂಗಂತ ಏನಾದ್ರು ಒಂದು ಯೋಚನೆ ಮಾಡ್ತಾಯಿದ್ದೀರಾ? ಇಲ್ಲ. ಏನೂ ಯೋಚನೆ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆದವನು 5 ದಿವಸ 6 ದಿವಸ ಒಂದು ಕ್ಷೇತ್ರದಲ್ಲಿ ಕೂತ್ಕೊಂಡು ಕ್ಯಾನ್ವಾಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಸರ್ಕಾರದಲ್ಲಿ ಫೈಲ್ಗಳಿಗೆ ಯಾರು ಸೈನ್ ಹಾಕ್ತಾರೆ? ಫೈಲ್ ಯಾರು ಸೈನ್ ಹಾಕ್ತಾರೆ? ಇಲ್ಲ 6 ದಿವಸ 12 ದಿನ ಫೈಲ್ಗಳು ಎಲ್ಲಿ ಕೂತಿರ್ತವೆ? ಸಾರ್ವಜನಿಕವಾಗಿ ಆಗಬೇಕಾದ್ರೆ ಕೆಲಸ ಆಗತ್ತಾ? ಫೈಲ್ಗೆ ಸೈನ್ ಆಗೋಕ್ಕಾದ್ರೂ ಮುಖ್ಯಮಂತ್ರಿ ಆಫೀಸಲ್ಲಿ ಇರಬೇಕಲ್ಲಪ್ಪ ಪುಣ್ಯಾತ್ಮ. ಸರ್ಕಾರಿ ಅಧಿಕಾರಿಗಳು ನಿದ್ದೆ ಮಾಡ್ತಾರೆ ಇಲ್ಲ ಅಂದರೆ. ಯಾಕೆ ನೀವು ಫೈಲ್ ಕೊಟ್ಟಿಲ್ಲ ಅಂದರೆ ಅದು ಮುಂದಕ್ಕೆ ಮೂವ್ ಆಗೋಲ್ಲ. ಈಗಲೇ 6 ತಿಂಗಳಿಗೊಂದು ಫೈಲ್ ಆಚೆ ಹೋಗ್ತದೆ. ನೀನು ಈ ಥರ ವಾರಗಟ್ಟಲೆ ಹೋಗ್ಬಿಟ್ರೆ ಇನ್ನೊಂದು 6 ತಿಂಗಳು, ವರ್ಷಕ್ಕೊಂದು ಫೈಲ್ ಆಚೆ ಕಳಿಸಿ ಹೇಳ್ತೀನಿ. ಏನು ರೀ ಮಾತಾಡ್ತೀರಾ? ಏನು ನಡ್ಕೋತಾ ಇದ್ದೀರಾ? ಏನು ನಿಮ್ಮ ನಡವಳಿಕೆ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಇಷ್ಟು ಹೇಳಿ ಇಲ್ಲಿಗೆ ನನ್ನ ಮಾತಿನೀಗ ಮುಗಿಸ್ತೀನಿ. ನೀವು ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ನೀವು ತುಂಬ ಆಲೋಚನೆ ಮಾಡಿ. ಪತ್ರಕರ್ತರಿಗೂ ಹೇಳ್ತಿದ್ದೀನಿ, ನೀವು ಹೇಳಿ ಅವರಿಗೆ, ಪತ್ರಕರ್ತರಿಗೆ, ಇಲ್ಲಪ್ಪ ಅಸಂಬದ್ಧವಾಗಿ ಪ್ರಶ್ನೆಗಳು ಕೇಳಬೇಡಿ, ಇರ್ತಕ್ಕಂಥದ್ದು ನೈಜವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತೇಳಿ ನೈಜವಾಗಿರೋಕ್ಕೆ ಉತ್ತರ ಕೊಡಿ. ಇಲ್ಲದೇ ಇರೋದು ಬಿಡಿ. ಬೇರೆ ವಿಷಯಕ್ಕೆಲ್ಲ ಯಾಕೆ ನೀವು ತಲೆ ಹಾಕ್ತಾಯಿದ್ದೀರಾ? ಯಾಕೆ ಅದನ್ನು ತಲೆಗಚ್ಕೊಂಡು ಬೇಡದಿರೋದನ್ನೆಲ್ಲ ಮಾಡಿಕೊಂಡು ನೀವು ಒದ್ದಾಡಬೇಕಾಗಿದ್ದ ಪರಿಸ್ಥಿತಿ? ಹೇಳಾಯ್ತಾ ಸಮಾಜ? ಸುಳ್ಳು ಹೇಳು, ನೀನು ಈ ಥರ ನಡ್ಕೊಂಗಂತ ಹೇಳಾಯ್ತಾ? ಇಲ್ವಲ್ಲ. ಎಲ್ಲರೂ ಕೇಳೋದೇನು? ಪ್ರತಿಯೊಬ್ಬ ಇವ್ರೂ ಯಾರೋ ಬಸವಣ್ಣವ್ರು ಆಗ್ಬೋದು, ಕುವೆಂಪು ಆಗ್ಬೋದು, ಎಲ್ಲ ಹೇಳಿದ್ದೇನು ನ್ಯಾಯಬದ್ಧವಾಗಿ ನಡ್ಕೊಳ್ಳಿ ಹಿಂಗಂತ. ಅವ್ರು ಹೇಳಿದ್ರಲ್ಲಿ ನಾವು ಒಂದು ಭಾಗನೂ ನಾವು ನಡ್ಕೊಳ್ಳಲ್ಲ ಹಂಗಂದ್ರೆ ಏನಾಗುತ್ತೆ? ಇದು ಯಾವ ರೀತಿ ಇದು? ಇಷ್ಟು ಹೇಳಿ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.